ಇವತ್ತು ನಮ್ಮ ತುಮಕೂರಿನಲ್ಲಿ 8 ವರ್ಷದಿಂದ ಈ ಒಂದು ನಾಗರಕಟ್ಟೆ ಗಣೇಶವನ್ನು ಕೂಡಿಸ್ತಾ ಇದ್ದಾರೆ. ಸೊ ಇವತ್ತು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾನು ಇವತ್ತು ಗಣೇಶನ ಪೂಜೆಗೆ ಬರಬೇಕಿತ್ತು, ಪೂಜೆಗೆ ಬರೋಕ್ಕಾಗಿಲ್ಲ. ಸೊ ವಿಸರ್ಜನಾ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದೆ, ಆದ್ದರಿಂದ ನಾನು ವಿಸರ್ಜನಾ ಕಾರ್ಯಕ್ರಮಕ್ಕೆ ಇವತ್ತು ಭಾಗವಹಿಸಿದೆ. ನೋಡಿ, ಹಾಸನಲ್ಲಿ ನಿನ್ನೆ ಘಟನೆ ಆಗಿರೋದು ನಾನು ಮೀಡಿಯಾ ಮುಖಾಂತರ ಮಾತಾಡಿದೆ. ಬೆಳಿಗ್ಗೆ DC ಅವ್ರಿಗೂ ಮತ್ತು SP ಅವ್ರಿಗೂ ಇಬ್ಬರಿಗೂ ಮಾತಾಡಿದ್ದೀನಿ. ಸೊ ಅದರಿಂದ ಅದಾಗಿರೋವಂಥದ್ದು ವಿಷಾದ. ಯಾಕಂದರೆ ಗಣೇಶನ ವಿಸರ್ಜನಾ ಮಹೋತ್ಸವ ಟೈಮಲ್ಲಿ ಅದು ಏನಕ್ಕಾಯ್ತು ಅನ್ನೋದಕ್ಕಿಂತ ತನಿಖೆ ಮುಖಾಂತರ ಗೊತ್ತಾಗಬೇಕು. ಬಟ್ ಆದರೆ ಆಗಿರೋವಂಥದ್ದು ಮತ್ತು 8-9 ಜನ ಏನು ಸತ್ತಿದ್ದಾರೆ ಅವ್ರಿಗೆ ಸರ್ಕಾರದ ವತಿಯಿಂದಲೂ 5-5 ಲಕ್ಷ ಈಗಾಗಲೇ ಅನುದಾನವನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಆಗಬಾರ್ದಿತ್ತು, ಆಗಿದೆ. ಆದರೆ ಮುಂದೆ ಆ ಥರ ಆಗ್ತಲೇ ಇರೋ ರೀತಿಯಲ್ಲಿ ಮುತುವರ್ಜಿ ವಹಿಸಬೇಕು ಅಂತ ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಅಲ್ಲ, DJ ಎಲ್ಲೂ ಹಾಕಿಲ್ಲ. ಈಗ ಅದು ನಾವು ಪೊಲೀಸವ್ರಿಗೆ ಬಿಟ್ಟಿರ್ತೀವಿ, ಆಯ್ತೇನಪ್ಪ. ನಿನ್ನೆ ಚಿತ್ರದುರ್ಗದಲ್ಲಿ ಏನೋ ಮುಂಚೆ ಇಲ್ಲ ಅಂತ ಹೇಳಿದ್ರೆ ಈಗ ನಾವು 3-4 ಜನ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಸೊ DJ ಹಾಕೋದು ಬಿಡೋ ಅಂಥದ್ದು ಅಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರಿಗೆ ಬಿಟ್ಟಿರುವಂಥದ್ದು. ನಾನು ಹೇಳಿದ್ದೀನಿ ಮಾಡೋದಾದ್ರು ಮಾಡಿ ಅಂತ, ಬಿಡುವಂಥದ್ದು ಪೊಲೀಸ್ ಇಲಾಖೆ.